ಸ್ನೇಹಿತರೆ ನಮಸ್ಕಾರ. ಈಸಿ ಟು ಕನ್ನಡಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಸೈನ್ಸ್ ಕೂಡ ಹೇಳುತ್ತೆ ಮತ್ತು ಆಯುರ್ವೇದ ಕೂಡ ಹೇಳುತ್ತೆ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಭೌತಿಕ ದೇಹದ ಸುತ್ತ ಅಂದರೆ ಈ ಒಂದು ಭಾಗದಲ್ಲಿ ಒಂದು ಪ್ರಭಾವಳಿ ಅವರ ಅಂತಾರಲ್ಲ ಅದು ಇರುತ್ತೆ ಅಂತ. ಆಮೇಲೆ ನಮ್ಮ ಆರೋಗ್ಯ ಏನಿದೆಯಲ್ಲ ಅದು ಬಂದು ಈ ಭೌತಿಕ ದೇಹದ ಆರೋಗ್ಯ ಏನಿಲ್ಲ ಇದು ಈ ಪ್ರಭಾವಳಿ ಅಥವಾ ಔರ ಅನ್ನೋದಕ್ಕೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ. ಈಗ ಹಳೆ ಕಾಲದಲ್ಲಿ ಋಷಿ ಮುನಿಗಳಾಗಲಿ, ಆಮೇಲೆ ಈಗ ಕೆಲವೊಂದು ಆಯುರ್ವೇದದಲ್ಲಾಗಲಿ ಒಂದು ಟೆಕ್ನಿಕ್ ಉಪಯೋಗಿಸ್ತಾರೆ. ಏನಪ್ಪ ಅಂತಂದರೆ ನೆಗೆಟಿವ್ ಎನರ್ಜಿನ ಒಳಗೆ ಬರಲಾರ್ದಂಗೆ ಮಾಡೋದಕ್ಕೆ ಅಂತ. ಸೊ ಸಿಂಪಲ್ ಮೆಥಡ್ ಏನಪ್ಪ ಅಂದರೆ, ಈ ತುಳಸಿ ಎಲೆಯನ್ನು ತಗೊಂಡು ಈ ಥರ ನೀವು ಕ್ಯೂಚ್ಕೋಬೇಕಾಗುತ್ತೆ. ಇದನ್ನು ನೀವು ಕ್ಯೂಚ್ಕೊಂಡು ಇದನ್ನು ನೀವು ಕ್ಲಾಕ್ ವೈಸಲ್ಲಿ ಈ ಥರ ಕ್ಲಾಕ್ ವೈಸಲ್ಲಿ ನೀವು ಪ್ರಭಾವಳಿಯ ಸುತ್ತ ನೀವು ಈ ಥರ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಎಂಟ್ರಿ ಆಗುತ್ತೆ. ಇನ್ನು ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ನೀವು ಇದನ್ನು ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿ ನೀವು ಮಾಡಿದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಅದು ಹೊರ ಹೋಗುತ್ತೆ. ಇದನ್ನು ನೀವು ಕಂಟಿನ್ಯೂ 9 ದಿವಸ ಮಾಡಿದರೆ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಇದ್ದರೆ ಅವುಗಳು ಅಂದರೆ ಅದರ ಎಫೆಕ್ಟ್ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಾಗುತ್ತೆ. ಸ್ನೇಹಿತರೆ, ಇನ್ನೂ ಎಷ್ಟೋ ಋಷಿಮುನಿಗಳು ಆಮೇಲೆ ಎಷ್ಟೋ ಆಧ್ಯಾತ್ಮಿಕ ಮಾಸ್ಟರ್ಸ್ ಇರ್ತಾರಲ್ಲ ಅವರೆಲ್ಲ ಇದನ್ನೆಲ್ಲ ಮಾಡ್ತಾರೆ. ಇದರಿಂದ ಇನ್ನೊಂದೇನೆಂದರೆ, ನಿಮ್ಮ ಮುಖದಲ್ಲಿರ್ತಕ್ಕಂಥ ಒಂದು ತೇಜಸ್ಸು, ಆಮೇಲೆ ವಾಯ್ಸಲ್ಲಿ ಪವರ್ ಆಫ್ ಅಟ್ರಾಕ್ಷನ್ ಇದೆಲ್ಲ ಬರುತ್ತೆ ಕೂಡ ಅಂತ ಹೇಳುತ್ತೆ. ಸ್ನೇಹಿತರೆ, ನೀವು ಕೂಡ ಈ ಟೆಕ್ನಿಕ್ನ ಒಂದ್ಸತಿ ಯೂಸ್ ಮಾಡಿ ನೋಡಿ. ಸ್ನೇಹಿತರೆ, ಇದು ಇವತ್ತಿನ ವಿಷಯ. ಮತ್ತೆ ಹೊಸ ವಿಷಯದಿಂದ ಸಿಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.